ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು ಪಲಾವ್ ಮಾಡ್ತೇನೆ. ಸೊ ಪಲಾವ್ ಅಷ್ಟೇ ಅಲ್ಲ, ಸ್ವಲ್ಪ ಮಾತುಕತೆನೂ ಮಾಡೋಣ. ಮಾತುಕತೆ ಮೀನ್ಸ್ ಕಷ್ಟ ಸುಖ ಎಲ್ಲ ಮಾತಾಡೋಣ. ಪಲಾವ್ ಮಾಡ್ತಾನೆ ಮಾತಾಡೋಣ. ಪಲಾವನ್ನ ತುಂಬ ಈಸಿ ರೆಸಿಪಿ ಇದು. ನನಗೆ ಸ್ಟಾರ್ಟಿಂಗ್ ಏನು ಕೆಲಸ ಮಾಡಿಲ್ಲ ಅಲ್ವಾ, ಸೊ ತುಂಬ ಕಷ್ಟ ಅನಿಸ್ತಾ ಇತ್ತು. ಇವಾಗ ಮಾಡ್ತಾ 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 ಎಷ್ಟು ಈಸಿ ಆಗಿಬಿಡುತ್ತೆ ಅಂದರೆ, ಬೇಗ ಅರ್ಧ ಗಂಟೆಯಲ್ಲೇ ಪಲಾವ್ ಬೇಗ ಆಗಿಬಿಡುತ್ತೆ. ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಪಲಾವ್ ಬೇಗ ರೆಡಿ ಆಗುತ್ತೆ. ಅಡುಗೆ ಮಾಡೋದು ಒಂದು ರೀತಿ ನಮಗೆ ಇಷ್ಟ. ಅಷ್ಟು ಅಡುಗೆ ಮಾಡೋಕ್ಕೆ ಏನಿಲ್ಲ ಅಂದರೆ ನಮಗೆ ಬೇಜಾರಾಗ್ಬಿಡುತ್ತೆ, ಅಷ್ಟು ಇಷ್ಟಪಡ್ತೀವಿ ನಾವಂತೂ. ಹೆಣ್ಮಕ್ಳು ಎಲ್ಲರೂ ಆಲ್ಮೋಸ್ಟ್ ಅಡುಗೆ ಮನೆಯಲ್ಲಿ ಅವ್ರಿಗೂ ಬೇರೆಯವ್ರಿಗೆ ಲ್ಯಾಪ್ಟಾಪು ಕಂಪ್ಯೂಟರ್ ಎಷ್ಟು ಇಂಪಾರ್ಟೆಂಟು, ನಮಗೆ ಅಡುಗೆ ಮನೆ ಅಷ್ಟು ಇಂಪಾರ್ಟೆಂಟು. ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಏನೇನು ಮಾಡ್ತೇನೆ ಇದೆಲ್ಲ ನಿಮಗೆ ತೋರಿಸ್ತೇನೆ. ಈಗ ರೆಡಿ ಆದಮೇಲೆ ನೋಡಿ, ಈ ಒಂದು ಈರುಳ್ಳಿಯ ಕಥೆ ಏನಂದರೆ, ಯಾರಿಗೆ ನೀರು ಬಂದಿಲ್ಲ ಅಂದರೆ ಕಣ್ಣಲ್ಲಿ, ಅಡುಗೆ ಮಾಡೋರಿಗಂತೂ ಬಂದೇ ಬರುತ್ತೆ ಆಟೋಮೆಟಿಕ್. ಇದಕ್ಕೂ ಕೂಡ ಫೀಲಿಂಗ್ ಇದೆ. ಇದನ್ನು ನಾವು ಹೆಚ್ಚಿದ್ವಿ ಅಂದರೆ ನಮ್ಮ ಕಣ್ಣಲ್ಲಿ ನೀರು ಬರೆಸುತ್ತೆ. ಎಷ್ಟು ದ್ವೇಷ ಇಟ್ಕೊಂಡಿರ್ಬೋದು ಈರುಳ್ಳಿ ಅಡುಗೆ ಮಾಡೋದು ಅಲ್ವಾ. ಸೊ ಈಗ ಇಷ್ಟೊಂದೆಲ್ಲ ರೆಡಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಇದನ್ನು ಯೂಸ್ ಮಾಡಿಕೊಂಡು ಮಾಡೋಣ. ಈಗ ಇಟ್ಟಿದ್ದೀನಿ. ಸೊ ಇಟ್ಟಾದ್ಮೇಲೆ ಇದಕ್ಕೆ ಒಂದು ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಖಾಲಿ ಆಗಿದೆ. ಸೊ ಇದರಲ್ಲಿದ್ದ ಎಣ್ಣೆ ಸ್ವಲ್ಪ ಖಾಲಿ ಆಗಿದೆ, ಅದರಲ್ಲಿ ಹಾಕ್ಕೋಬೇಕು. ನಾವು ಯಾವಾಗೂ ಎಣ್ಣೆ ತೊಗೊಂಡ್ರೆ ಎಂತ ತೊಗೊಳ್ತೀನಿ ಅಂದರೆ 5 ಲೀಟ್ರದ ಎಣ್ಣೆ ತೊಗೊಳ್ತೀವಿ. ಇರೋದು ಇಬ್ಬರೇ, ಆದರೆ ನಾವು ಜಾಸ್ತಿ ಲೀಟ್ರ್ ತೊಗೊಂಡ್ಬಿಡ್ತೀವಿ. ಒಂದೇ ಪಟ್ಟಿಗೆ ಆಗಲಲ್ಲ ಯಾರು ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಲೀಟ್ರ್ ಎಣ್ಣೆ ತೊಗೊಂಡು ಇಟ್ಕೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಬೇಗ ಬೇಗ ಜಾಸ್ತಿ ದಿನ ಬರುತ್ತೆ, ಅದು ಖಾಲಿ ಆಗಲ್ಲ. ಸ್ಟಾರ್ಟ್ ಮಾಡುವ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ ಜಾಸ್ತಿ ದಿನ ಹಾಕಲ್ಲ ನಾನು, ಸ್ವಲ್ಪ ಎಣ್ಣೆ ಹಾಕ್ತೇನೆ. ಜಾಸ್ತಿ ಎಣ್ಣೆ ಹಾಕಿದರೆ ತಿನ್ನಂಗೆ ಅನ್ಸಲ್ಲ, ಆದರೆ ಎಣ್ಣೆ ಎಷ್ಟಿರ್ಬೇಕೋ ಅಷ್ಟಿದ್ರೆ ತಿನ್ಬೇಕು ಅನ್ಸುತ್ತೆ. ಅದಕ್ಕೋಸ್ಕರ ಸೊ ಇವಾಗ ಇದನ್ನು ಹಾಕಿ ಸ್ವಲ್ಪ ಕಾದಿದೆ ಅನಿಸುತ್ತೆ. ಸ್ವಲ್ಪ ಕಾದಿರೋದಕ್ಕೆ ನಾವು ಈಗ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಯನ್ನು ಹಾಕೋಣ. ಅಡುಗೆ ಮಾಡೋದು ಎಲ್ಲರಿಗೂ ಕೈ ಕೂರಲ್ಲ. ಅಡುಗೆ ರುಚಿಯಾಗಲಿ, ಅಡುಗೆದು ಎಲ್ಲರೂ ಕೂಡ ಅಷ್ಟೇ. ಸೊ ಯಾರ್ಯಾರಿಗೆ ಏನೇನು ಚೆನ್ನಾಗಾಗುತ್ತೋ ಅದನ್ನು ಅಷ್ಟೇ ಮಾಡೋಕ್ಕಾಗೋದು. ಸೊ ಅಡುಗೆನೂ ಅಷ್ಟೇ. ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಸೊ ಏನು ಗೊತ್ತಾ, ಈರುಳ್ಳಿ ಮತ್ತು ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫಸ್ಟ್ ಈರುಳ್ಳಿ ಹಾಕಿ ಆಮೇಲೆ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ವಿ ಅಂದರೆ ಅವೆರಡು ಮಿಕ್ಸ್ ಆದಮೇಲೆ ಸ್ಮೆಲ್ ಸಖತ್ತಾಗಿ ಬರುತ್ತೆ. ಸ್ಮೆಲ್ ಮಾತ್ರ ಸೂಪರಾಗಿ ಬರುತ್ತೆ. ಅದು ಸ್ಮೆಲ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಅದು ಸ್ಮೆಲ್ ಬಂತು ಅಂದರೆ ಅದು ಚಂದ ಫ್ರೈ ಆಗಿದೆ ಅಂತ ಅರ್ಥ. ಓಕೆ, ಇದನ್ನು ನೀವು ನೋಟಿಸ್ ಮಾಡಲೇಬೇಕು. ನೋಡಿ, ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಒಂದು 2 ಆದರೆ 2 ಇಲ್ಲ 1 ಆದರೆ 1 ಟೊಮೊಟೊ ಹಣ್ಣನ್ನು ಹೆಚ್ಕೊಳ್ಳೋಣ. ಓಕೆ, ಇವಾಗ ಟೊಮೊಟೊ ಹಣ್ಣನ್ನು ವೇಟ್ ಮಾಡಿ. ಸೊ ಈಗ ಟೊಮೊಟೊ ಹಣ್ಣನ್ನು ಹಾಕೋಣ.
ಆಲೂಗೆಡ್ಡೆ, ಬೀನ್ಸ್ ಇವೆಲ್ಲನೂ ಕೂಡ ಫ್ರೈ ಮಾಡುವ. ಸೊ ಏನು ಗೊತ್ತಾ, ನಮಗೆ ದುಡ್ಡಿಲ್ಲ, ಏನೋ ಒಂದು ಜಾಸ್ತಿ ದುಡ್ಡಿಲ್ಲ ಅಂದ್ರೆ ನಾವು ಬದುಕ್ಬೋದು. ಆದರೆ ಊಟ ಇಲ್ಲ ಅಂದರೆ ಖಂಡಿತ ಬದುಕೋಕ್ಕಾಗಲ್ಲ. ನನಗೆ ಕೆಲವೊಮ್ಮೆ ಏನನ್ಸುತ್ತೆ ಗೊತ್ತಾ, ಮಿಡ್ಲ್ ಕ್ಲಾಸ್ ಲೈಫೇ ಚೆಂದ ಇರುತ್ತೆ. ಹಾಗೆ ಗೊತ್ತಾ, ಅವತ್ತಿನ ಊಟ, ಅವತ್ತಿನ ಬಟ್ಟೆ, ಅವತ್ತಿನ ಉಪವಾಸ, ನಾಳೆದವ್ರು ಯೋಚನೆ ಮಾಡಲ್ಲ. ಸೊ ನಾಳೆದು ಯೋಚನೆ ಮಾಡಲ್ಲ, ಅವಾಗ ಲೈಫ್ ಚೆನ್ನಾಗಿರುತ್ತೆ, ಯಾವುದೇ ಟೆನ್ಷನ್ ಇರಲ್ಲ ಅವರಿಗೆ. ಬಟ್ ಜಾಸ್ತಿ ನಾವು ಜಾಸ್ತಿ ರಿಚ್ ಆದಷ್ಟು, ಜಾಸ್ತಿ ಕೋಟ್ಯಾಧೀಶರಾದಷ್ಟು ಅವ್ರಿಗೆ ಟೆನ್ಷನ್ ಜಾಸ್ತಿ. ಅವರ ಆಸ್ತಿ, ಅವರ ಅಂತಸ್ತನ್ನು ಕಾಪಾಡ್ಕೊಳ್ಬೇಕು ಟೆನ್ಷನ್ ಜಾಸ್ತಿ. ಏನು ಗೊತ್ತಾ, ನಾವು ತುಂಬ ರಿಚ್ ಆದಷ್ಟು ನಮಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅಷ್ಟು ಸ್ಟ್ರಗಲ್ ಮಾಡಿರ್ತೀವಲ್ವ ರಿಚ್ ಆಗೋದಕ್ಕೆ, ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಆದರೆ ಅವತ್ತಿನ ಊಟ, ಅವತ್ತಿನ ಬಟ್ಟೆ, ನಾಳೆ ಬಿಡು ಯೋಚನೆ ಮಾಡಿದ್ರೆ ಆಯಿತು ಅಂತ ಬಿಟ್ಬಿಡ್ತೀವಲ್ಲ, ಅವಾಗ ಎಂಥದ್ದು ಪ್ರಾಬ್ಲಮ್ ಆಗಲ್ಲ. ಅಲ್ಲಿದ್ದವ್ರಿಗೆ ಕಡಲೆಗಳ ಹಲ್ಲಿರಲ್ಲ ಅಂತ ಹೇಳ್ತಾರಲ್ವ. ಸೊ ಅದೇ ಥರ ನಾವು ಯಾರು ರಿಚ್ ಇರ್ತಾರೋ ಅವ್ರಿಗೆ ಕಾಯಿಲೆಗಳಿರುತ್ತೆ, ಅವ್ರಿಗೆ ಏನು ತಿನ್ನೋಕ್ಕಾಗಲ್ಲ. ಸೊ ಯಾರು ಪೂರ್ ಇರ್ತಾರೋ, ಬಡವರು ಇರ್ತಾರೋ, ಅವ್ರಿಗೆ ಏನೇನೋ ತಿನ್ನಬೇಕು ಅಂತ ಆಸೆ ಇರುತ್ತೆ, ದುಡ್ಡು ಇರೋಲ್ಲ. ಆ ಥರ ಜೀವನ ಇರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಏನಿಲ್ಲ, ಈಗ ಒಂದು ಸ್ವಲ್ಪ ಖಾರ ಪುಡಿಯನ್ನು ಹಾಕುವ. ಖಾರ ಪುಡಿ 2 ಸ್ಪೂನ್ ಹಾಕ್ತೇನೆ, ಜಾಸ್ತಿ ಏನು ಹಾಕಲ್ಲ. ಸೊ ಉಪ್ಪನ್ನು ಹಾಕ್ತೇನೆ. ಹಾಕಿ ಇವಾಗ ಸ್ವಲ್ಪ ಪುದೀನವನ್ನು ಹಾಕ್ತೇನೆ. ಸೊ ಈ ಪುದೀನ ಇದರಲ್ಲೇ ಸ್ವಲ್ಪ ಬೆಂದ್ಕೊಂಡು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇದರಲ್ಲೇ ಹಾಕ್ತೇನೆ ಸ್ವಲ್ಪ. ಹಾಕಿ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿ ಇದನ್ನು ಸ್ವಲ್ಪ ಚೆಂದ ಕರಿಯೋಣ. ಆಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕೋಣ. ಓಕೆ, ಸೊ ಇದಾದ್ಮೇಲೆ ನೀರು ಹಾಕ್ಬೇಕಲ್ವಾ, ಎಷ್ಟು ಕಪ್ ಹಾಕ್ತೀನಿ ಅಂತಲೂ ಕೂಡ ಹೇಳ್ತೀನಿ. ಇದನ್ನ ಆ್ಯಡ್ ಮಾಡುವ. ನೀರು ಎಷ್ಟು ಹಾಕ್ತೀನಪ್ಪ ಅಂದರೆ ನಾನು 2 ಕಪ್ ಹಾಕಿದೆ. ಸೊ 1 ಪಾವಿಗೆ 2 ಕಪ್ಪನ್ನು ಹಾಕಬೇಕು. ನಾನು 1 ಪಾವನ್ನು ಇಟ್ಟೆ, ಸೊ ಅದಕ್ಕೆ 2 ಕಪ್ಪನ್ನು ಹಾಕಿದೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೋಡ್ಕೊಂಡು ಹಾಕಿ. ಒಂದು 4 ಜನ ಮೆಂಬರ್ಸ್ಗೆ, ಒಂದು 3 ಜನ ಮೆಂಬರ್ಸ್ಗೆ 1 ಪಾವ್ ಸಾಕಾಗುತ್ತೆ. ಬಟ್ ಅವ್ರು ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಈ ಥರ ಕೈ ಆಡಬೇಕು, ಅವಾಗ ತಡ ಹಿಡಿಯೋಲ್ಲ, ಆಮೇಲೆ ಕರ್ರಗಾಗೋದು ಆ ಥರ ಎಲ್ಲ ಆಗಲ್ಲ. ಅದಕ್ಕೋಸ್ಕರ ಇವಾಗ ಕುಕ್ಕರನ್ನು ನಾವು ಕ್ಲೋಸ್ ಮಾಡೋಣ. ಯಾವ ಥರ ಬೆಂದಿದೆ, ಯಾವ ಥರ ಆಗಿದೆ ಎಲ್ಲನೂ ಕೂಡ ನಿಮಗೆ ಇವಾಗ ತೋರಿಸ್ತೇನೆ. ಒಂದು 2 ವಿಷಲ್ ಆಗಬೇಕು. ಹುಡುಗಿರಲ್ಲಿ 2 ವಿಧ ಇರುತ್ತೆ. ಮದುವೆ ಆದಮೇಲೆ ಹೇಳ್ತಾರದು ನಾನು ಏನಪ್ಪ ಅಂದರೆ, ಮದುವೆ ಮಾಡಿಕೊಟ್ಟಿರ್ತಾರೆ, ಮದುವೆ ಮುಂಚೆ ಏನು ಕೆಲಸ ಮಾಡಿರಲ್ಲ. ಮದುವೆ ಮಾಡಿಕೊಟ್ಟಾದ್ಮೇಲೆ ನಾವು ಏನು ಕೆಲಸ ಮಾಡಲ್ಲ, ನೀವೇ ತಂದು ಹಾಕಿ, ನೀವೇ ಎಲ್ಲ ಮಾಡಿಕೊಟ್ರಿ, ನೀವೆಲ್ಲ ಮಾಡಿಕೊಟ್ರೆ ನಾನು ಊಟ ಮಾಡ್ಕೊಂಡು ಕುತ್ಕೊತೀನಿ ಅನ್ನೋ ಹುಡುಗಿರು ಒಂದು ಸೈಡ್. ಆದರೆ
ಹುಟ್ಟಿದಾಳಿಂದ ಮದುವೆ ಆಗೋ ತನಕನೂ ಏನು ಕೆಲಸ ಮಾಡಿಲ್ಲ ಅಂದರೂ ಕೂಡ ಮದುವೆ ಆದ ನಂತರ ತನ್ನ ಗಂಡ ತನ್ನ ಫ್ಯಾಮಿಲಿಗೋಸ್ಕರ ಅಡಿಗೆ ಎಲ್ಲ ಮಾಡಿ ಹಾಕ್ತಾಳೆ. ಅವಳು ಇನ್ನೊಂದು ಕಡೆ. ಸೊ ನೀವು ಯಾವ ಕಡೆ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಸೊ ಚಂದ ಅಡುಗೆ ಮಾಡಿ, ಏನಕ್ಕೆ ಮುಂಚೆ ಕೆಲಸ ಮಾಡಿಲ್ಲ ಅಂದರೂ ಕೂಡ ಇವಾಗ ಚಂದ ಅಡುಗೆ ಮಾಡೋ ಗ್ರೂಪಿಗೆ ಸೇರ್ತೀರಾ, ಅಥವಾ ಮುಂಚೆ ನಾನು ಕೆಲಸ ಮಾಡಿಲ್ಲ ಇವಾಗ ಯಾಕೆ ಕೆಲಸ ಮಾಡಬೇಕು, ಈಗ ಯಾಕೆ ಅಡುಗೆ ಮಾಡಬೇಕು, ಇವಾಗ ಯಾಕೆ ನಾವು ಅಡುಗೆ ಮಾಡಿ ಗಂಡನಿಗೆ ಊಟ ಬಡಿಸ್ಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು, ಚಂದ ಅಡುಗೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದೀರಾ, ಅದನ್ನು ಕೂಡ ಕಮೆಂಟ್ ಮಾಡಿ. ನಾನೊಂದು ನಿಮಗೆ ಹೇಳ್ತೇನೆ, ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಅವ್ರಿಗೆ ಬಡಿಸಿದ್ರೆ, ಚಂದ ಅಡುಗೆ ಮಾಡಿದರೆ ನಾವು ಯಾವತ್ತೂ ಚಿಕ್ಕೋರಾಗಲ್ಲ. ಗಂಡನ ಪ್ರೀತಿಯನ್ನು ಗಳಿಸ್ಕೊಳ್ಳೋದು ಯಾವಾಗ ಅಂದರೆ ನಾವು ಚಂದ ಅಡುಗೆ ಮಾಡಿ ನೀಡಿದ್ರೆ ಮಾತ್ರ ಅವರು ಖುಷಿ ಪಡೋಕ್ಕೆ ಸಾಧ್ಯ. ಯಾಕೆಂದರೆ ಬೇರೆಯವರು ಹೆಂಡತಿರು ಮಾಡಿ ಚಂದ ಮಾಡಿರ್ತಾರೆ. ಸೊ ನಮ್ಮ ಹೆಂಡತಿ ಮಾಡಿಲ್ಲಲ್ಲ ಅಂತ ಅವರಿಗೆ ನೀವು ಕೊರಗಿಸೋ ಬದಲು ಚಂದ ಒಳ್ಳೆ ಅಡುಗೆ ಮಾಡಿ ಕೊಡಿ. ಯಾಕೆ ಅವ್ರಿಗೆ ಇಷ್ಟ ಆಗಲ್ಲ, ಯಾಕೆ ಅವ್ರನ್ನ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಸಜೆಸ್ಟ್ ಮಾಡ್ತಾರೆ, ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಇಷ್ಟಪಡ್ತಾರೆ ನೋಡುವ, ಆಯಿತಾ? ಫಸ್ಟು ನಾವು ಪರ್ಫೆಕ್ಟ್ ಇರಬೇಕು, ಆವಾಗ ಬೇರೆಯವ್ರಿಗೆ ಹೇಳೋಕ್ಕೆ ಸಾಧ್ಯ. ಸೊ ನಾವು ಚಂದ ಅಡುಗೆ ಮಾಡಿ ಎಲ್ಲ ಮಾಡಿ ನಾವು ಏನೇನು ಬೇಕು ಎಲ್ಲನೂ ಕೂಡ ಮಾಡಿಕೊಟ್ರೆ ಯಾರೂ ಕೂಡ ಬದಲಾಗಲ್ಲ, ಯಾರೂ ಕೂಡ ಇನ್ನೊಬ್ಬರ ಬಗ್ಗೆ ಆಸಕ್ತಿಯನ್ನು ತೋರಿಸಲ್ಲ. ನಮ್ಮಲ್ಲೇ 108 ಸಮಸ್ಯೆ ಇದ್ದಾಗ ಬೇರೆಯವ್ರಿಗೆ ಹೇಳೋದು ತಪ್ಪಾಗುತ್ತೆ. ಸೊ ನೀವು ನಾವು ಕೂಡ ಅಷ್ಟೇ, ಮುಂಚೆ ಅಡುಗೆ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಈಗ ಅಡುಗೆಯನ್ನು ಕಲಿತಾ ಇದ್ದೇನೆ ಹಂತವಾಗಿ. ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ, ಏಕೆಂದರೆ ನಾನು ಇನ್ನೂ ತುಂಬ ಕಲಿಬೇಕು, ಲರ್ನರ್ ನಾನು ಕೂಡ. ಕಲಿಬೇಕು, ಮಾಡಬೇಕು. ನನಗೇನಂತ ಗೊತ್ತಾ, ಯಾರಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮಾಡಬೇಕು. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ನನಗೆ ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು, ಗಾರೆ ಒರೆಸೋದು ಸ್ವಲ್ಪನೂ ಇಷ್ಟ ಆಗಲ್ಲ, ಆದರೂ ಮಾಡಲೇಬೇಕು ಅನಿವಾರ್ಯ. ಬಟ್ ಫಸ್ಟು ನಾನು ಸೆಲೆಕ್ಷನ್ ಮಾಡೋದಂದರೆ ಕುಕ್ಕಿಂಗ್. ನಾನು ಚಿಕ್ಕವಳಿದ್ದಾಗಲೂ ಅಷ್ಟೇ ಆಟ ಸಾಮಾನು ಅವೆಲ್ಲ ಏನಕ್ಕೆ ಅಂದರೆ ಈ ಆಟ ಸಾಮಾನುಗಳು ಆಲ್ಮೋಸ್ಟ್ ಅದರಲ್ಲಿ ರೊಟ್ಟಿ ಮಾಡೋದು, ಚಪಾತಿ ಮಾಡೋದು, ಅನ್ನ ಮಾಡೋದು, ಅಂದರೆ ಯಾವುದರಲ್ಲಿ ಅಂದರೆ ಮಣ್ಣಲ್ಲಿ ಮಾಡ್ತಾ ಇದ್ದೆ. ಸೊ ನನಗೆ ಚಿಕ್ಕವಳಿಂದ ಹಂಗೆ ಇಷ್ಟ ಆಗಿಬಿಟ್ಟು ಇವಾಗ ಅಡುಗೆ ಮಾಡೋದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ನನಗೆ ಸುಮ್ಮನೆ ಇರೋಂಗಾಗಲ್ಲ, ಏನಾದರೂ ಮನೇಲಿ ಮಾಡ್ಕೊಂಡು ತಿಂತೀನಿ, ಅದು ಒಂಥರ ರೂಢಿ ಆಗ್ಬಿಟ್ಟಿದೆ. ಯಾರಿಗೆ ಯಾವ್ದು ಇಷ್ಟನೋ ಅದನ್ನೇ ಮಾಡಿ ಅಂತ ಕೇಳ್ತಾ ಈ ನನ್ನ ವ್ಲಾಗನ್ನು ಮುಗಿಸ್ತೇನೆ. ಅದಕ್ಕಿಂತ ಮುಂಚೆ ನಾನು ಪಲಾವ್ ಹೇಗಿದೆ ನಿಮಗೆ ತೋರಿಸ್ಬೇಕಲ್ಲ, ಬನ್ನಿ ಪಲಾವನ್ನು ತೋರಿಸಿ. ಸೊ ವಾವ್, ಡೆಲಿಷಿಯಸ್. ಸೊ ನನ್ನ ಪಲಾವ್ ಈ ಥರ ರೆಡಿ ಆಗಿದೆ. ಸೂಪರ್ ಸೂಪರ್ ಸೂಪರ್. ವೇಟ್ ಎ ಸೆಕೆಂಡ್. ನನ್ನ ಪಲಾವ್ ಸಖತ್ತಾಗಿ ಬಂದಿದೆ. ಇಷ್ಟು ತನಕ ನನ್ನ ವಿಡಿಯೋ ನೋಡಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಲವ್ ಯು ಆಲ್. ಮತ್ತು ಕಮೆಂಟು, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಲವ್ ಯು ಆಲ್. ಇದೇ ಪ್ರೀತಿ, ಇದೇ ವಿಶ್ವಾಸ ನನ್ನ ಮೇಲೆ ನಿಮಗೆ ಇರಲಿ ಅಂತ ಕೇಳ್ಕೊಳ್ತಾ, ಬಾಯ್ ಬಾಯ್. ಥ್ಯಾಂಕ್ ಯು.